ಫಸ್ಟ್ ಟೈಮ್ ಎಷ್ಟು ಮುಂಚಾಗುತ್ತೆ ಫಸ್ಟ್ ಟೈಮ್ ಈ ಸಲ ಬಿಡ್ಬಾರ್ದು ಗುರು ಅವನ್ನ. ಬರ್ಲೆ 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 ಎತ್ತೋ ಗಾಡಿ. ಇವತ್ತು ಅವನು ಹುಟ್ಟಿಲ್ಲ ಅನ್ಸ್ಬಿಡ್ತೀನಿ. ನೀನ್ ಸಾವನ್ನ ಹುಡ್ಕೊಂಡು ನೀನೇ ಬಂದಿದ್ಯಾ. ಲೇ, ಮಾನ ಮರ್ಯಾದೆ ಇಲ್ವೇನೋ ನಿನ್ಗೆ? ಪೂರ್ವಜರಿಂದ ಬಂದಂತ ಮರ್ಯಾದೆನ ಕಳ್ಕೋಬೇಡ. ಪೂರ್ವಜರು ಅನಾದಿ ಕಾಲದಿಂದ ಸುಳ್ಳುಗಳು ಕೇಳ್ತಾನೆ ಬಂದಿದ್ದೀವಿ. ಲೇ, ಅದೇನೋ ಗಾದೆ ಇದೆಯಲ್ಲ, ಅಡಿಕೆ ಹೋದ್ಮನ ಆನೆ ಕೊಟ್ರು ಬರಲ್ಲ ಅಂತ. ಎಂತ ದೊಡ್ಡ ಸುಳ್ಳಲ್ಲ. ಅವ್ ನಮ್ಮನ್ ದುಡ್ಡು ಕೊಟ್ರೆ ನ್ಯಾಯನೇ ನಂಗೆ ಕಾಲ್ ಕೆಳಗಿರುತ್ತೆ. ನಿನ್ ಮರ್ಯಾದೆ ಏನೋ ನನ್ ಸರ್ಕಾರ ಗೌರ್ಮೆಂಟ್ ಶಾಲೆ ತಂದ್ರೆ ನಿಮ್ಗೇನು ಮುಚ್ಕೊಂಡಿರ್ಬೇಕಷ್ಟೇ. ಲೇ, ಒಂದೊಂದ್ ಕೋಪದಿಂದ 100 ಕಾನ್ಗಳಿವೆ. ಇದೂನು ಹಿಂಗೇನೆ. ನಾನು ಯಾಕೆ ತಡಿತಿದ್ದೀನಿ ಗೊತ್ತೇನೋ ನಿಂಗೆ? ನಮ್ ರಾಯಚೂರು ಜಿಲ್ಲೆಯಲ್ಲಿ 1665 ಶಾಲೆಗಳು, ಅದರಲ್ಲಿ 1506 ಪ್ರಥಮ ದರ್ಜವಾಗಿವೆ. ಅದರಲ್ಲಿ ದೇವದುರ್ಗ 355, ಲಿಂಗಸೂರು 363, ಮಾನ್ವಿ 313, ರಾಯಚೂರು 306, ಸಿನ್ನೂರು 328. ಇದ್ರಲ್ಲಿನ್ನೂ ಹೊಸ ತಾಲೂಕು ಯಾಡೇ ಮಾಡಿಲ್ಲ. ನಮ್ ಜಿಲ್ಲೆಯಲ್ಲಿ ಮುಚ್ಚಿ ಶಾಲೆಗಳ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಯಾಕೆ ಗೊತ್ತಾ? ಕರಪ್ಷನ್ ಅನ್ನೋ ಭೂತ ಎಗ್ಲೇರಿದೆ. ಇದೇ 2022ರಲ್ಲಿ ಕರ್ನಾಟಕ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವರು ಶಿಕ್ಷಕರಿಲ್ದಿರೋ ಶಾಲೆನ ಮುಚ್ಚಬಾರ್ದು ಅಂತ ಒಂದು ಆದೇಶ ನೀಡಿದ್ರು. ಅಷ್ಟೇ ಅಲ್ಲ, ಶಾಲೆಯಲ್ಲಿ 10 ಮಕ್ಕಳಿಗಿಂತ ಕಡಿಮೆ ಇದ್ರು ಕೂಡ ಶಾಲೆನ ಮುಚ್ಚಬಾರ್ದು ಅಂತ ಆದೇಶ ನೀಡಿದ್ರು. ಇಲ್ಲೋಡು, 2024ರಲ್ಲಿ ಟೈಮ್ಸ್ ಆಫ್ ಇಂಡಿಯಾ ಒಂದು ವರದಿ ನೀಡಿದ್ರು. ರಾಯಚೂರು ಜಿಲ್ಲೆಯಲ್ಲಿ ಬರೀ 405 ಶಿಕ್ಷಕರಿದ್ರೆಂದು. ಇದನ್ನ ನೋಡಿದ್ದು ಮತ್ತೆ ಕೇಳಿದ್ದು ಸರ್ಕಾರ ಏನ್ ಮಾಡ್ತು ಹೇಳ್ರಪ್ಪ? ನಿಮ್ಗೆ ಯಾಕ್ರೋ ಓದು? ನಾವು ಬೆಳಿಬೇಕಂದ್ರೆ ನಿಮ್ಮನ್ನು ತುಳಿಲೇಬೇಕು. ನಾವು ದುಡ್ಡು ಮಾಡ್ಬೇಕಂದ್ರೆ ನೀವು ಬಡವರಾಗೇ ಇರಬೇಕು. ಎಲ್ರು ಕೇಳ್ರಪ್ಪ ಇವ್ರ ಮಾತು ಕೇಳಿ. ಇಲ್ಲಿ ಸರ್ಕಾರದವರು ಎಲ್ಲಾ ಮಕ್ಕಳಿಗೆ ಶಿಕ್ಷಣ ಕಾಯ್ದೆ ಅನ್ನೋದನ್ನ ಜಾರಿಗೆ ತಂದಿದೆ. ಆದ್ರೆ ಇಲ್ಲಿ ಸರ್ಕಾರದವರು ಸರ್ಕಾರಿ ಶಾಲೆನ ಖರೀದಿ ಮಾಡಿ ಬಿಸ್ನೆಸ್ ಮಾಡಲ್ಲ ಅನ್ನೋಕೆ ಏನ್ ಗ್ಯಾರಂಟಿ? ಒಂದು ವೇಳೆ ಬಿಸ್ನೆಸ್ ಶುರು ಮಾಡಿದ್ರೆ ಸರ್ಕಾರಿ ಶಾಲೆಯಲ್ಲಿ ಬಡವರು ಮಕ್ಕಳು ಹೆಂಗ್ ಓದ್ಬೇಕ್ರಪ್ಪ? ಇದನ್ನ ನಾವು ನೀವು ಅರ್ಥಕೊಳ್ಬೇಕು. ಇಂಥ ಭ್ರಷ್ಟ ರಾಜಕಾರಣಿಗಳು ನಮಗ್ ಬೇಕಾ? ಈ ಕೇಡಿ ಶಿವನ್ ಎಂಜಲಾಸಿಗೆ ಸಪೋರ್ಟ್ ಮಾಡೋ ಅಂತ ಗೂಂಡ ನನ್ನ ಮಕ್ಕಳು ಬದುಕ್ಬೇಕಾ? ಏನ್ ಮಾಡ್ಬೇಕು? ಇವ್ರ ಸವಾಸನೆ ಬೇಡ. ಇದನ್ನೇ ಮುಂದುವರಿಸಿ. ಹುಡುಗರಿಗೆ ಸರ್ಕಾರಿ ಶಾಲೆಯಲ್ಲಿ ಎಜುಕೇಶನ್ ಸಿಗಬೇಕು, ರೈತರ ಬೆಳೆಗೆ ಒಳ್ಳೆ ರೇಟ್ ಸಿಗಬೇಕು. ನಿಲ್ಲಿಸ್ಕೊಂಡು ಮಗ ಹಿಂಗೆ ಮುಂದುವರಿಸಿ. ಓಕೆ.